ನಮಸ್ತೆ ಗೆಳೆಯರಿ, ಸ್ಟೇಟ್ ಅಫೇರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ಇವತ್ತು ದಿನಾಂಕ 9 ಮಾರ್ಚ್ 2024. ಹಾಗೆ ಇವತ್ತಿನ ಮಹತ್ವವಾದ ಆರ್ಟಿಕಲ್ ಬಗ್ಗೆ ಫಕ್ತ ಆರ್ಟಿಕಲ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವತ್ತು ಯಾವುದೇ ತರ ಕ್ವಶನ್ ಗಳನ್ನ ತಗೊಂಡಿಲ್ಲ. ನಾಳೆ ರವಿವಾರ ಅಂದ್ರೆ ಭಾನುವಾರ ನಾಳೆ. ಸೊ ಇವತ್ತಿಂದು ಶುಕ್ರವಾರದ ಎರಡು ಸೇರಿ ಒಂದು 20ರಿಂದ 30 ಕ್ವಶನ್ ಅನ್ನ ಬಿಡುಗಡೆ ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಮೊದಲನೆಯ ಸೂಚನೆ. ಎರಡನೆಯ ಸೂಚನೆ ಏನಂದ್ರೆ, ನೆಕ್ಸ್ಟ್ ಸೋಮವಾರದಿಂದ ನಾನು ಈ ಏನ್ ನೋಟ್ಸ್ ಮಾಡಿದ್ರೆ PDF ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ ಅನ್ನ ಓಪನ್ ಮಾಡಿ, ಆ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ. ಸೊ ನೀವು ಟೆಲಿಗ್ರಾಮ್ ಚಾನೆಲ್ ಮುಖಾಂತರ ಜಾಯಿನ್ ಆಗಿ ಈ PDF ಅನ್ನ ತೆಗೆದುಕೊಂಡು ನೀವು ಪ್ರಿಪೇರ್ ಆಗ್ಬೋದು ಗೆಳೆಯರೆ. ಇದು ಎರಡನೇ ಸೂಚನೆ. ಮೂರನೇ ಸೂಚನೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್, ಲೈಕ್ ಮಾಡಿ, ಹಂಗೆ ಬೆಲ್ ಐಕನ್ ಹಿಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಸಿಗುತ್ತಲ್ಲ, ಯಾವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಗೆ ಸಿಗುತ್ತೆ ಹೇಳಿ. ಸೊ ನೋಡಿ ಗೆಳೆಯರೆ, ಮುಂದೆ ನೋಡೋಣ. ಇವತ್ತಿನ ನಮ್ಮ ದಿನ ವಿಶೇಷನೂ ಇಲ್ಲ, ಅಷ್ಟೊಂದು ಏನು ಇಂಪಾರ್ಟೆಂಟ್ ವ್ಯಕ್ತಿಗಳ ದಿನ ವಿಶೇಷ ಇರಲಿಲ್ಲ ಇವತ್ತು. ಹಾಗೆ ವ್ಯಕ್ತಿ ವಿಶೇಷ ಇದೆ, ಕೆಳಗಡೆ ಇಂಪಾರ್ಟೆಂಟ್ ವ್ಯಕ್ತಿ ವಿಶೇಷ ಇದೆ. ಸೊ ಹೌದು, ನಾವು ಆಸ್ ಅ ಪಾಲಿಟಿಕಲ್ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ಸೊ ಸ್ಥಳದ ವಿಶೇಷ ಏನಂದ್ರೆ ಗೆಳೆಯರೆ, ಇಂಡೋನೇಷಿಯಾ. ಇಂಡೋನೇಷಿಯಾವು ಎಲ್ಲಿದೆ ಗೆಳೆಯರೆ? ನೋಡಿ, ಇಂಡೋನೇಷಿಯಾ ಇಲ್ಲಿದೆ. ದಿಸ್ ಇಸ್ ಅ ಇಂಡೋನೇಷಿಯಾ. ಸೊ ಇಂಡೋನೇಷಿಯಾದಲ್ಲಿ ಇದು ಟೋಟಲ್ ಕೆಲರಾಗಿ ಕಾಣಿಸ್ತಾ ಇದಿಲ್ಲ, ಇದು ಟೋಟಲಿ ಕೂಡ ಇಂಡೋನೇಷಿಯಾ ಪಾರ್ಟ್. ಇದು ಇಂಡೋನೇಷಿಯಾ, ರೈಟ್? ಸೊ ಇಂಡೋನೇಷಿಯಾದ ಬಾರ್ಡರ್ ಕಂಟ್ರಿಗಳು ಯಾವ ಅಂದ್ರೆ, ಲ್ಯಾಂಡ್ ಬಾರ್ಡರ್ಸ್ ಮಲೇಷಿಯಾ 1, ಪಪುವಾ ನ್ಯೂ ಗಿನಿಯಾ 2, ಈಸ್ಟ್ ತಿಮೂರ್ 3. ಸೊ ಮ್ಯಾರಿಟೈಮ್ ಬಾರ್ಡರ್ ಕಂಟ್ರಿಗಳು ನೋಡಿದ್ರೆ ಸಿಂಗಾಪುರ್, ಫಿಲಿಪೀನ್ಸ್, ದೆನ್ ಆಫ್ಟರ್ ಸಿಂಗಾಪುರ್, ಫಿಲಿಪೈನ್ಸ್, ಆಸ್ಟ್ರೇಲಿಯಾ, ವಿಯೆಟ್ನಾಂ, ಥೈಲ್ಯಾಂಡ್ ಅಂಡ್ ಇಂಡೋನೇಷಿಯಾ. ಇವು ಮ್ಯಾರಿಟೈಮ್ ಬಾರ್ಡರ್ ಕಂಟ್ರಿಗಳು. ಸೊ ಹಂಗಾದ್ರೆ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ನೋಡಿದ್ರೆ, ನಿನ್ನೆನೆ ಹೇಳಿದ್ರೆ, ನಿನ್ನೆ ನೀವು ನನ್ನ ವಿಡಿಯೋ ನೋಡಿದ್ರೆ ಅವಾಗ ಹೇಳಿದೆ ನಾನು. ಸೊ ಭಾರತ ಮತ್ತು ರಷ್ಯಾ ಜೊತೆ ಯಾವ ತರ ಒಪ್ಪಂದವನ್ನ ಮಾಡ್ಕೊಂಡಿದೆ, ಲೋಕಲ್ ಕರೆನ್ಸಿಯಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡೋಗೋಸ್ಕರ. ಸೇಮ್ ಅದೇ ತರ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇಂಡೋನೇಷಿಯಾದ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಒಪ್ಪಂದ ಸಹಿ ಮಾಡ್ಕೊಂಡಿವೆ. ಸೊ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋಕೆ ಅದೇ ನ್ಯೂಸ್ ಇದೆ ಗೆಳೆಯರೆ ಇವತ್ತು. ಸೊ ಪ್ರಮೋಟ್ ದಿ ಯೂಸ್ ಆಫ್ ಲೋಕಲ್ ಟ್ರೇಡ್ ಬಯಾಲಟರಲ್ ಟ್ರಾನ್ಸಾಕ್ಷನ್ಸ್. ಸೊ ನೋಡೋಣ ಗೆಳೆಯರೆ, ಹಾಗಾದ್ರೆ ಪೊಲಿಟಿಕಲ್ ಬಾರ್ಡರ್ ಅನ್ನು ನೋಡಿದೀವಿ. ಸೊ ಇದು ಏಷ್ಯನ್ ಕಂಟ್ರಿ ಲೊಕೇಟೆಡ್ ಆನ್ ಇಕ್ವೇಟರ್. ಇದು ಒಂದು ಗೆಳೆಯರೆ, ಸೊ ಇಕ್ವೇಟರ್ ಮೇಲೆ ಹಾದು ಹೋಗಿದೆ. ಸೊ ಇಕ್ವೇಟರ್ ಮೇಲೆ ಸಮಭಾಜಕ ವೃತ್ತ ಅಂತ ಕರಿತೀವಿ ನಾವು. ಸಮಭಾಜಕ ವೃತ್ತ ಅಂತ ಕರಿತೀವಿ. ಸಮಭಾಜಕ ವೃತ್ತದ ಮೇಲೆ ಹಾದು ಹೋಗಿದೆ. ಹಾಗಾದ್ರೆ ವಾಟರ್ ಬಾಡಿ ಸೌತ್ ಚೈನಾ ಸಿ ಅಂಡ್ ಪೆಸಿಫಿಕ್ ಓಷನ್, ಇಂಡಿಯನ್ ಓಷನ್. ಸೊ ಅದ್ರ ಜಿಯೋಗ್ರಾಫಿಕಲ್ ಫೀಚರ್ ಏನಂತ ನೋಡ್ಕೋದಾದ್ರೆ, ಭೌಗೋಳಿಕ ವೈಶಿಷ್ಟ್ಯತೆ ಏನೆಂದ್ರೆ, ಈ ದೇಶದ ಇದು 5 ಮೇನ್ ಐಲ್ಯಾಂಡ್ ಗಳನ್ನ ಹೊಂದಿದೆ. ಆ ಐಲ್ಯಾಂಡ್ ಗಳಲ್ಲಿ ದ್ವೀಪಗಳನ್ನ, 5 ಮುಖ್ಯವಾದ ದ್ವೀಪಗಳನ್ನ ಹೊಂದಿದೆ. ಒಂದನೇದು ಜಕಾರ್ತಾ, ಸುಮಾತ್ರಾ, ಜಾವಾ, ಕ್ಯಾಲಿಮಂತನ್, ಸುಲೆವಾಸಿ, ಪಪುವಾ ನ್ಯೂ ಗಿನಿಯಾ. ಸೊ ಇದುಗಳೇ ನಮ್ಮ ಭಾರತದ ಅಂಡಮಾನ್ ನಿಕೋಬಾರ್ ಹತ್ರನೂ ಇದೆ. ನಮ್ಮ ಭಾರತದ ಅಂಡಮಾನ್ ನಿಕೋಬಾರ್ ಇಲ್ಲಿರೋದು. ಅಂಡಮಾನ್ ನಿಕೋಬಾರ್ ಇದು ಹತ್ತಿರಕ್ಕಿದೆ. ಸೊ ಮೇಜರ್ ರಿವರ್ಸ್ ಆರ್ ಮಹಾಕನ್, ಬ್ಯಾರಿಟೋ. ಹೈಯೆಸ್ಟ್ ಪೀಕ್ ಇಸ್ ಪುಂಡಕ್ ಅಂಡ್ ಜಯಾ. ಇಟ್ ಲೈಸ್ ಆನ್ ಪಸಿಫಿಕ್ ರಿಂಗ್ ಆಫ್ ಫೈರ್. ಗೆಳೆಯ ನಿನ್ನೆ ನೋಡಿದ್ವಿ ನಾವು, ಮೆಕ್ಸಿಕೋ ಕೂಡ ಇಸ್ ಲೈಸ್ ಆನ್ ರಿಂಗ್ ಆಫ್ ಫೈರ್. ಜಪಾನವು ಕೂಡ ನೋಡಿದೀವಿ ನಿನ್ನೆ, ಅದು ಕೂಡ ಲೈಸ್ ಆನ್ ಪಸಿಫಿಕ್ ರಿಂಗ್ ಆಫ್ ಫೈರ್. ಸೊ ಜಪಾನ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ನಿನ್ನೆ ನೋಡಿದ್ವಿ, ಅದು ನ್ಯೂಕ್ಲಿಯರ್ ವಾಟರ್ ನ ಡಿಸ್ಪ್ಯಾಚ್ ಮಾಡ್ತಿದೆ ಸಮುದ್ರದಲ್ಲಿ. ಇದು ಅಲ್ಲಿರ್ತ ಮೆಕ್ಸಿಕೋ ಯಾಕೆ ಬಾರ್ಡರ್ ಇದೆ ಅಂದ್ರೆ, ಮೆಕ್ಸಿಕೋ ಬಾರ್ಡರ್ ರಿಲೇಟೆಡ್ ನೋಡಿದ್ವಿ. ಯಾಕಂದ್ರೆ ಅಲ್ಲಿ ಒಂದು ಥಿಯರಿ ಬಂದಿತ್ತು, ಆ ಥಿಯರಿ ಪ್ರಕಾರ ಇತ್ತು. ಸೊ ಅದನ್ನ ನೀವು ನೋಡಬಹುದು. ಸೊ ನೆಕ್ಸ್ಟ್ ನೋಡಕ್ ಹೋದ್ರೆ, ಇಲೆಕ್ಷನ್ಸ್ ಇನ್ ರಾಜ್ಯಸಭಾ. ಸೊ ಇಲೆಕ್ಷನ್ಸ್ ಆಫ್ ರಾಜ್ಯಸಭಾ ನಿನ್ನೆ ಮಹಿಳೆಯರ ದಿನಾಚರಣೆ ಬಗ್ಗೆ ಮಾರ್ಚ್ 8 ಮಹಿಳೆಯರ ದಿನ, ಅಂತಾರಾಷ್ಟ್ರೀಯ ಮಹಿಳೆಯರ ದಿವಸ. ಸೊ ಇವತ್ತು ದಿವಸ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನಾಮಿನೇಷನ್ ಅನ್ನ ಕೊಟ್ಟಿದ್ದಾರೆ. ನಾಮಿನೇಷನ್ ಮಾಡಿ ಯಾರನ್ನ ಮಾಡಿದ್ದಾರೆ? ಇವ್ರ ನೋಡುದು, ಇವರೇ ನಮ್ಮ ಕರ್ನಾಟಕದ ಸುಧಾಮೂರ್ತಿ ಅವರನ್ನ ನಾಮಿನೇಷನ್ ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಪೋಸ್ಟ್ ಮಾಡಿ, ಡಿಲೈಟೆಡ್ ಟು ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾಮಿನೇಟೆಡ್. ನೋಡಿಗಳಿದ್ರೆ, ಇವರು ಇಲೆಕ್ಟೆಡ್ ಅಲ್ಲ, ಚುನಾಯಿತರಲ್ಲ, ಇವರು ನಾಮನಿರ್ದೇಶಕರು. ಸೊ ಯಾರು ಮಾಡಿದ್ರೆ? ಶ್ರೀಮತಿ ಸುಧಾಮೂರ್ತಿ ಅವರನ್ನ ಆಯ್ಕೆ ಮಾಡಿದ್ದಾರೆ ರಾಜ್ಯಸಭೆಗೆ. ಯಾವ ಸಭೆಗೆ? ರಾಜ್ಯಸಭೆಗೆ. ಮಹತ್ವವಾದ
ರಾಜ್ಯಸಭೆ. So that is the contribution to the Department of social work, philanthropy, and education have been immense and inspiring. Her presence in the Rajya Sabha is powerful testament to. So ಗೆಳೆಯರೆ, ಎಲೆಕ್ಷನ್ಸ್ ಆಫ್ ರಾಜ್ಯಸಭಾ ಬಗ್ಗೆ ಮಾತನಾಡೋದಂದ್ರೆ ಇದು ಅನುಚ್ಛೇದ 82 ರಾಜ್ಯ ಆ, ರಾಜ್ಯಸಭೆಗೆ ಎಂಪಿಗಳನ್ನಾಗಲಿ ಅಥವಾ ನಾಮಿನೇಷನ್ ಎಂಪಿಗಳನ್ನ ಮಾಡುವುದು. ಸೊ ಪ್ರಸ್ತುತ ಎಷ್ಟು ಜನರು 245 245 ಸದಸ್ಯರನ್ನು ಹೊಂದಿದೆ. ಹಾಗಾದ್ರೆ ಸ್ಟ್ರೆಂತ್ ಎಷ್ಟು? ರಾಜ್ಯಸಭೆ ಸ್ಟ್ರೆಂತ್ 250 ರಾಜ್ಯಸಭೆ. ಹಾಗಾದ್ರೆ ಪ್ರಧಾನಮಂತ್ರಿಗಳು ಸಾರಿ ರಾಷ್ಟ್ರಪತಿಗಳು ಯಾರನ್ನ ನೇಮಕಾತ ಮಾಡಿದ್ರು, ಯಾವ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಹೆಸರುವಾಸಿಗಳ ವ್ಯಕ್ತಿಗಳನ್ನ ನೇಮ ಮಾಡ್ತಾರೆ ಅಂದ್ರೆ ಕಲೆ, ಆರ್ಟ್ಸ್, ಲಿಟರೇಚರ್, ಸೈನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್. ಕಲೆ ಕಲೆ ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಯ ಕ್ಷೇತ್ರದಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡು. ಹಾಗಾದ್ರೆ ಒಟ್ಟು ಎಷ್ಟು ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡ್ತಾರೆ ಅಂದ್ರೆ 12 ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡುತ್ತಾರೆ ರಾಜ್ಯಸಭೆಗೆ. ರಾಜ್ಯಸಭೆಗೆ 12 ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡುತ್ತಾರೆ. ಹಾಗಾದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಲೋಕಸಭೆಗೆ ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡುತ್ತಾರೆ, ನಾಮಾಂಕಿತವನ್ನ ಮಾಡುತ್ತಾರೆ. ನೀವು ಲೋಕಸಭೆಗೆ ಈಗ ನಾನು ರಾಜ್ಯಸಭೆಗೆ ಹೇಳಿದೀನಿ. ಸೊ ನೀವು ಲೋಕಸಭೆಗೆ ಎಷ್ಟು ಜನರನ್ನ ನೇಮಕ ನಾಮನಿರ್ದೇಶನವನ್ನು ಮಾಡ್ತಾರೆ ರಾಷ್ಟ್ರಪತಿಯವರು ಅಂತ ನೀವು ಮಾಡಿರಿ. ಹಾಗಾದ್ರೆ ಇವತ್ತು ನಮ್ಮ ವ್ಯಕ್ತಿ ವಿಶೇಷ ನೋಡಿ, ಅವರೇ ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವರ ಬಗ್ಗೆ ಹೇಳ್ಬೇಕಂದ್ರೆ ಗೆಳೆಯರಿ, ನಿಮ್ಗೆಲ್ಲರಿಗೂ ಗೊತ್ತು, ಅವರು ನಮ್ಮ ಮೂಲತಃ ಕರ್ನಾಟಕದವರು. ಸೊ ಅವರು ಇಂಜಿನಿಯರ್ ಕೂಡ ಆಗಿದ್ರು. ಅವರು ಚೇರ್ಪರ್ಸನ್ ಇನ್ಫೋಸಿಸ್ ಫೌಂಡೇಶನ್ ದ ಚೇರ್ಪರ್ಸನ್ ಆಗಿದ್ದಾರೆ. ಸೊ ಅವರು ಬರಹಗಾರರು ಹೌದು, ಯಾವುದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರೆಯುತ್ತಾರೆ. ಅವರಿಗೆ ಭಾರತ ಸರ್ಕಾರ 2006ರಲ್ಲಿ ಪದ್ಮಶ್ರೀ, 2006ರಲ್ಲಿ ಪದ್ಮಶ್ರೀ ಮತ್ತು 2023ರಲ್ಲಿ ಪದ್ಮಭೂಷಣವನ್ನ ಕೊಟ್ಟು ಪುರಸ್ಕರಿಸಿದೆ. ಗೆಳೆಯರೆ. ಸೊ ಹಾಗಾದ್ರೆ ಮುಂದೆ ನೋಡೋದಾದರೆ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್. ಗೆಳೆಯರು ಸೋಷಿಯಲ್ ಮೀಡಿಯಾ ನೋಡಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ದಿನ ಎಷ್ಟೊಂದು ಡೇಟಾ ಬಂದು ಕಲೆಕ್ಟ್ ಆಗ್ತಿದೆ. ಸೊ ನಾವು ಡೇಟಾ ಮೈನಿಂಗ್ ಅಂತಾನು ಕೇಳಿರ್ಬೋದು, ಡೇಟಾ ಪ್ರೈವಸಿ ಬೀಚ್. ಎಷ್ಟೋ ಯುವಕರೆಲ್ಲರೂ ಡೇಟಾವನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಅವರಿಗೆಲ್ಲ ನಮ್ಮ ಭಾರತದ ಪ್ರಧಾನಮಂತ್ರಿಗಳು, ನಮ್ಮ ಭಾರತ ಸರ್ಕಾರ ಕೆಲವೊಂದು ನಾಮಾಂಕಿತ ಯೂಟ್ಯೂಬ್ ಚಾನೆಲ್ಗಳನ್ನ ಬ್ರಾಂಡ್ ಅಂಬಾಸಿಡರ್ ಆಫ್ ಡಿಜಿಟಲ್ ಮೀಡಿಯಾ ಅಂತ ಕರೆದಿದ್ದಾರೆ. ಯಾಕೆ ಬ್ರಾಂಡ್ ಅಂಬಾಸಿಡರ್ ಆಫ್ ಡಿಜಿಟಲ್ ಅಂದ್ರೆ ಅವರು ನಮ್ಮ ಭಾರತದ ಸಂಸ್ಕೃತಿಯನ್ನ, ನಮ್ಮ ಭಾರತದ ಪರಂಪರೆಯನ್ನ, ನಮ್ಮ ಭಾರತದಲ್ಲಿ ಯಾವ ತರ ಪ್ರಜಾಪ್ರಭುತ್ವವು ನಡೀತಾ ಇದೆ, ನಮ್ಮ ಭಾರತದ ಸಮಸ್ಯೆಗಳಾವು, ನಮ್ಮ ಭಾರತದಲ್ಲಿರ್ತಕ್ಕಂಥ ಮಹತ್ವವಾದ ವೈದ್ಯನಿಗಳು, ಭಾರತದಲ್ಲಿರ್ತಕ್ಕಂಥ ವಿವಿಧ ಭಾಷೆಗಳ ಬಗ್ಗೆ, ಭಾರತ ಸರ್ಕಾರವು ಯಾವ ತರ ಗವರ್ನೆನ್ಸ್ ಅನ್ನು ನಡೆಸ್ತದೆ, ಇವುಗಳ ಬಗ್ಗೆ ಎಲ್ಲವನ್ನ ಅವರು ಸರಸವಾಗಿ ಹೇಳಿದ್ದಾರೆ. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ, ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ಸ್ ಪ್ರಥಮ ಬಾರಿಗೆ ನೀಡಲಾಗಿದೆ. ಫಸ್ಟ್ ಟೈಮ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಅಂತರ್ಜಾಲ ಮತ್ತು ಸಾಮಾಜಿಕ ಮಾಧ್ಯಮಗಳ ಅಂಟಿಕೊಂಡ್ರೆ ಯುವ ಪಡೆಗೆ ನಿಲ್ಲಿಸಿ ಜೆನ್ ಜಿ ಅಂತ ಎಲ್ಲರೂ ಬರ್ತಾರೆ. 2001ರಿಂದ ನಂತರ ಹುಟ್ಟಿಕೊಂಡಾಗಲ ಜೆನ್ ಜಿ ಅಂತಾನು ಕರೀತಾರೆ. ಗುರಿಯಾಗಿಸಿಕೊಂಡು ನೀಡಲಾಗುತ್ತಿರುವ ಮೊದಲ ಪ್ರಶಸ್ತಿ ಇದಾಗಿದೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು? ಇದಕ್ಕೆ ಏನಾದ್ರು ಎಲಿಜಿಬಿಲಿಟಿ ಆಗಬೇಕಾದ್ರೆ ನಿಮ್ಮ ವಯೋಮಿತಿ ನಾಮನಿರ್ದೇಶನ ಸಮಯ ಸ್ಪರ್ಧೆ 18ಗಿಂತ ಮೇಲ್ಪಟ್ಟವರು ಇರಬೇಕು, 18 ವಯಸ್ಸಕ್ಕಿಂತ ಮೇಲ್ಪಟ್ಟವರು ಇರಬೇಕು, ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು. ಅಂದ್ರೆ 18 ಬಿಲೋ, -18 ಇದಕ್ಕೆ ಎಲಿಜಿಬಲ್ ಇಲ್ಲ. ಸೊ ಹಾಗಾದ್ರೆ ರಾಷ್ಟ್ರೀಯತೆ ಮತ್ತು ರೆಸಿಡೆನ್ಸಿ ನೋಡಿ, 19 ವಿಭಾಗದಲ್ಲಿ ಭಾರತೀಯರಾಗಿರಬೇಕು, ಒಂದು ಮಾತ್ರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ನಾಗರಿಕರು, ಯಾವ ರಾಷ್ಟ್ರದ ನಾಗರಿಕರಾಗಿರಬೇಕು. ಸೊ 19 ಭಾರತೀಯರಿಗೋಸ್ಕರ ಒಂದು ಮಾತ್ರ ಇದ್ರಿಗೋಸ್ಕರ ಇದು ಡಿಜಿಟಲ್ ಸೃಷ್ಟಿಕರಣ ಸಮಿತಿ. ಸೊ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಅಕೌಂಟ್ ಅನ್ನ ಹೊಂದಿರಬೇಕು. ಇದೇ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಕರೆದು. ಇದರಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ ಇನ್ ಅವರ ಅಕೌಂಟ್ ಅನ್ನ ಹೊಂದಿರಬೇಕು. ಇಲ್ಲಿ ಮಹತ್ವವಾದ ಒಂದು ಅವರೆಲ್ಲ ಇಷ್ಟೇ ಜನ ಸಬ್ಸ್ಕ್ರೈಬರ್ ನ ಹೊಂದಿರಬೇಕು. ಸೊ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರ್ಬೇಕು, 2 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರ್ಬೇಕು, 3 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರ್ಬೇಕು. ಈ ತರ ಯಾವುದೇ ತರಹದ ಕಂಡೀಷನ್ ಇಲ್ಲ. ಅದಕ್ಕೆ ನೀವು ಇವುಗಳಲ್ಲಿ ಅಕೌಂಟ್ ಅನ್ನ ಹೊಂದಿರಬೇಕು. ಇಷ್ಟೇ, ನೀವು ಕೂಡ ಇದರಲ್ಲಿ ಸಲ್ಲಿಸಬಹುದು. ಸೊ ಭಾಷೆ ಇಂಗ್ಲಿಷ್ ಮತ್ತು ಇತರ ಯಾವುದೇ ಭಾರತೀಯ ಭಾಷೆಯಲ್ಲಿ ನೀವು ಅಕೌಂಟ್ ಅನ್ನ ಹೊಂದಿರತಕ್ಕದ್ದು. ಭಾರತದ ಯಾವುದೇ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಪ್ಲಸ್ ನಾನ್ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಪ್ಲಸ್ ಇಂಗ್ಲಿಷ್. ಸೊ ಇದರಲ್ಲಿ ನೀವು ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದು, ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡಿ ಜನರಿಗೆ ನಿಮ್ಮ ಮಾಹಿತಿಯನ್ನು ತಲುಪಿಸ್ತಿದ್ದೀರಿ. ಅದಕ್ಕೆ ನೀವು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಸೊ ನಾಮನಿರ್ದೇಶನ ಸೃಷ್ಟಿಕರ್ತ ಗರಿಷ್ಠ 3 ವಿಭಾಗಗಳಲ್ಲಿ ಸ್ವಯಂ ನಾಮನಿರ್ದೇಶನ ಮಾಡಬಹುದು. ಸೊ ಗರಿಷ್ಠ 3ಗಳಲ್ಲಿ ನೀವು ಮಿನಿಮಮ್ 3, ಮ್ಯಾಕ್ಸಿಮಮ್ 20/20. ಸೊ 20 ಎಲ್ಲಾ ವಿಭಾಗಗಳಲ್ಲಿ ನಾಮನಿರ್ದೇಶನ ಮಾಡಬಹುದು. ಹಾಗಾದ್ರೆ 20 ಕ್ರೈಟೇರಿಯಾಗಳದ್ದು ಏನು? ಬೆಸ್ಟ್ ಸ್ಟೋರಿ ಟೆಲರ್ ಅವಾರ್ಡ್,
ಡಿಸ್ಟ್ರಪ್ಟರ್ ಆಫ್ ದಿ ಇಯರ್, ಸೆಲೆಬ್ರಿಟಿ ಕ್ರಿಯೇಟರ್ ಆಫ್ ದಿ ಇಯರ್, ಗ್ರೀನ್ ಚಾಂಪಿಯನ್ ಅವಾರ್ಡ್, ಬೆಸ್ಟ್ ಕ್ರಿಯೇಟರ್ ಫಾರ್ ಸೋಷಿಯಲ್ ಚೇಂಜ್, ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಅಗ್ರಿ ಕ್ರಿಯೇಟರ್, ಕಲ್ಚರಲ್ ಅಂಬಾಸಿಡರ್ ಆಫ್ ದಿ ಲಿಸ್ಟ್ ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ. ವಿಡಿಯೋ ಸ್ಟಾಪ್ ಮಾಡಿ ಒಂದ್ಸಲ ನೋಡ್ಕೊಂಬಿಡಿ. ಸೊ ನ್ಯಾಷನಲ್ ಕ್ರಿಯೇಟರ್ ರಿಕಗ್ನೈಸಸ್ ದಿ ಟ್ಯಾಲೆಂಟ್ ಆಫ್ ಅವರ್ ಕ್ರಿಯೇಟರ್ಸ್ ಕಮ್ಯುನಿಟಿ. ಪ್ರಧಾನಮಂತ್ರಿ ಹೇಳಿದ್ರೆ ಕ್ರಿಯೇಟರ್ಸ್ ಕಮ್ಯುನಿಟಿ. ಹಾಗಾದ್ರೆ ನೋಡಿ ಯಾರ್ಯಾರಿಗೆ ಸಿಕ್ಕಿದೆ ಅಂತ. ಇವರೇ ನಮ್ಮ ಕನ್ನಡತಿಗೆ ಸಿಕ್ಕಿದೆ. ಕನ್ನಡತಿಗೆ ಪ್ರಶಸ್ತಿ ಯಾರು ಅವರುಗಳೇ? ಅವರೇ ನಮ್ಮ ಅಯ್ಯೋ ಶ್ರದ್ಧಾ ಯೂಟ್ಯೂಬ್ ಚಾನೆಲ್ ನ ಶ್ರದ್ಧಾ ಜೈನ್ ಅವರು. ಯಾರಿಗೆ ಸಿಕ್ಕಿದೆ ಗೆಳೆಯರೆ? ಶ್ರದ್ಧಾ ಜೈನ್. ಶ್ರದ್ಧಾ ಜೈನ್ ಇವರು ನಮ್ಮ ಮೂಲತಃ ಕರ್ನಾಟಕದವರು. ಇವರಿಗೆ ಸಿಕ್ಕಿದೆ. ಯಾವ ಕ್ಷೇತ್ರದಲ್ಲಿ ಸಿಕ್ಕಿದೆ? ಸೃಜನಶೀಲ, ಕ್ರಿಯೇಟಿವಿಟಿ ಚಕ್ರದಲ್ಲಿ ಸಿಕ್ಕಿದೆ. ಕ್ರಿಯೇಟಿವಿಟಿ ಸೆಕ್ಟರ್ದಲ್ಲಿ ಅವರಿಗೆ ಸಿಕ್ಕಿದೆ ಗೆಳೆಯರೆ. ಸೊ ಹಾಗಾದ್ರೆ ಯಾರ್ಯಾರಿಗೆ? ಸಾಮಾಜಿಕ ಬದಲಾವಣೆಯಲ್ಲಿ ಜಯಕಿಶೋರಿ, ಆಹಾರ ಫುಡ್ ಅವೇರ್ನೆಸ್ ಮೂಡಿಸುವುದರಾಗಿ ಕವಿತಾ ಸಿಂಗ್, ಕವಿತಾ ದಾಸ್ ಕಿಚನ್. ಸೊ ಕಾಮಿಯಾ ಜಾನಿ, ಪ್ರವಾಸ ಟೂರಿಸಂ. ರಣವೀರ್ ಅಲಾಬಾದಿಯ ಡಿಸ್ಟ್ರಪ್ಟರ್. ಸೊ ಗೆಳೆಯ ನೀವು ನೋಡಿ ರಣವೀರ್ ಅಲಾಬಾದಿ ಅವರಿಗೆ ವಿಭಿನ್ನ ವಿಭಿನ್ನ ಏರಿಯಾದಲ್ಲಿ ಇರ್ತಕ್ಕಂತ ಗಣ್ಯ ವ್ಯಕ್ತಿಗಳ ಕರೆದುಕೊಂಡು ಇಂಟರ್ವ್ಯೂ ಮಾಡ್ತಾರೆ. ಮಾನನೀಯ ಎಲ್ಲರೂ ಇಂಟರ್ವ್ಯೂ ವ್ಯಕ್ತಿಗಳು ಬಂದಿದ್ದಾರೆ ನೋಡಿ. ಮಂತ್ರಿಗಳು, ಫೇಮಸ್ ಫಿಲ್ಮ್ ಆಕ್ಟರ್ಸ್, ಫೇಮಸ್ ಸ್ಪೋರ್ಟ್ಸ್ ಪರ್ಸನ್, ಫೇಮಸ್ ಫಿಟ್ನೆಸ್ ಪರ್ಸನ್ಸ್ ಎಲ್ಲರೂ ಕೂಡ ಬಂದು ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರನ್ನ ಡಿಸ್ಟ್ರಪ್ಟರ್ ಅಂತ. ಸೊ RJ ರೌನಕ್ ಸೃಜನಶೀಲ, ಅಗೇನ್ ಕ್ರಿಯೇಟಿವಿಟಿಯಲ್ಲಿ ಯಾವ ಸೆಕ್ಟರ್? ಮಹಿಳೆಯರಲ್ಲಿ. ಸೊ ಆಗ ನಿಶ್ಚಯ್ ಅವರು ಗೇಮಿಂಗ್ ದಲ್ಲಿ. ಅಂಕಿತ್ ಬಯಾನ್ಪುರಿ ಅವರು ಆರೋಗ್ಯ ಮತ್ತು ಫಿಟ್ನೆಸ್. ಅಂಕಿತ್ ಬಯಾನ್ಪುರಿ ಅವರು ನೋಡಬಹುದು ಗೆಳೆಯರೆ, ಇವರು ಕೂಡ ಒಂದು 2 months ಬ್ಯಾಕ್ ಪ್ರಧಾನಮಂತ್ರಿ ಅವರ ಒಂದು ಫಿಟ್ನೆಸ್ ಇಂಡಿಯಾದಲ್ಲಿ ಭಾಗಗೊಂಡಿದ್ದು ಇದು ಕೂಡ ಗೊತ್ತು ನಿಮಗೆ. ಸೊ ಅಂಕಿತ್ ಬಯಾನ್ ನಮನ್ ದೇಶ್ಮುಖ್ ಶಿಕ್ಷಣ, ಜಾನ್ವಿ ಸಿಂಗ್ ಹೆರಿಟೇಜ್ ಫ್ಯಾಷನ್, ಮಲ್ಹಾರ್ ಕಾಳಂಬೆ ಸ್ವಚ್ಛತೆ, ಗೌರವ್ ಚೌಧರಿ ಟೆಕ್. ಸೊ ಹಾಗಾದ್ರೆ ವಿಶೇಷ ಪ್ರಶಸ್ತಿ ಡ್ರೂ ಹಿಗ್ಸ್ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಮೈಥಿಲಿ ಠಾಕೂರ್ ಅವರಿಗೆ ವರ್ಷದ ಸಾಂಸ್ಕೃತಿಕ ರಾಯಭಾರಿ, ಪಂಕ್ತಿ ಪಾಂಡೆ ಗ್ರೀನ್ ಚಾಂಪಿಯನ್, ಕೀರ್ತಿಕಾ ಉತ್ತಮ ಕಥೆಗಾರ್ತಿ. ಇವರು ಕೀರ್ತಿಕಾ ಹಿಸ್ಟ್ರಿ ಎಂಬ ಯೂಟ್ಯೂಬ್ ಚಾನಲ್ ಸರ್ ನಾನು ರೆಕಮೆಂಡ್ ಮಾಡ್ತೀನಿ. ಕಾಂಪಿಟೇಟಿವ್ ಓದೋರಿಗೆ ಈ ಕೀರ್ತಿಕಾ ಹಿಸ್ಟ್ರಿ ಅವರನ್ನ ನೋಡಬಹುದು, ನೀವು ರೆಕಮೆಂಡ್ ಮಾಡ್ತೀನಿ. ಅಮನ್ ಗುಪ್ತಾ ಸೆಲೆಬ್ರಿಟಿ. ಕೀರ್ತಿಕಾ ಹಿಸ್ಟ್ರಿ ಅವರು ವಿಶೇಷ ಅವರು ಹಿಸ್ಟ್ರಿ ರಿಲೇಟೆಡ್ ಅನ್ನ ಮಾತಾಡ್ತಾರೆ. ಹಿಸ್ಟ್ರಿಯಲ್ಲಿ ಯಾವ ತರವಾಯ್ತು. ಸೊ ಅದೇ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಲಿಟಲ್ ಬಿಟ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ವಿಜುವಲೈಸೇಷನ್ ಚೆನ್ನಾಗಿ, ಅವ್ರ ವಿಡಿಯೋನ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಸೊ ಹಾಗಾದ್ರೆ ಗೆಳೆಯರು ನೋಡೋಣ ನೆಕ್ಸ್ಟ್ ಮೀಸಲ್ಸ್ ಅಂಡ್ ರುಬೆಲಾ ಚಾಂಪಿಯನ್ ಅವಾರ್ಡ್. ಸೊ ಭಾರತಕ್ಕೆ ದಡಾರ ಮತ್ತು ರುಬೆಲ್ಲಾ ಚಾಂಪಿಯನ್ ಪುರಸ್ಕಾರ ದೊರಕಿದೆ. ಇವುಗಳು ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡಲು ದೇಶದಲ್ಲಿ ಅವಿರತ ಪ್ರಯತ್ನಗಳು ಗುರುತಿಸಿ ಭಾರತಕ್ಕೆ ಪ್ರತಿಷ್ಠಿತ ಮಿಸಲ್ಸ್ ಅಂಡ್ ರುಬೆಲಾ ಚಾಂಪಿಯನ್ ಅವಾರ್ಡ್ ಅನ್ನು ಕೊಡಲಾಗಿದೆ ಗೆಳೆಯರದು ಪ್ರಶಸ್ತಿ ಪತ್ರ ನೀಡಲಾಗಿದೆ. ಸೊ ಹಾಗಾದ್ರೆ ಮಿಸಲ್ಸ್ ಅಂಡ್ ರುಬೆಲಾ ಪಾರ್ಟ್ನರ್ಶಿಪ್ ಅಟ್ ದ ಅಮೆರಿಕನ್ ರೆಡ್ ಕ್ರಾಸ್ ಹೆಡ್ ಕ್ವಾರ್ಟರ್ಸ್. ಯಾರು ನೀಡಿದ್ರೆ? ಅಮೆರಿಕನ್ ಹೆಡ್ ಕ್ವಾರ್ಟರ್ಸ್ ಅವರು ನೀಡಲಾಗಿದೆ. ಮಿಸಲ್ಸ್ ಅಂಡ್ ರುಬೆಲಾ ಪಾರ್ಟ್ನರ್ಶಿಪ್ ಕಂಪ್ರೈಸಸ್ ದ ಮಲ್ಟಿ ಏಜೆನ್ಸಿ ಜೊತೆಗೆ ಕೆಲಸವನ್ನ ಮಾಡುತ್ತದೆ. ಪ್ಲಾನಿಂಗ್ ಕಮಿಟಿ ಎನ್ಕೊಡೆ ಅಮೆರಿಕನ್ ರೆಡ್ ಕ್ರಾಸ್, BMGF, Gavi, US CDC, United Nations Fund, UNICEF, WHO, all dedicated to reducing a global Dadaram death and preventing rubella illness. So measles and rubella are vaccine preventable disease. ಕೇಳಿರಿ ಈ ತರ ನೋಡಿ, ಮಿಸಲ್ಸ್ ಅಂಡ್ ರುಬೆಲ್ಲಾ ಈ ತರ UPSC ಅಲ್ಲಿ ಕೂಡ ಕ್ವಶನ್ ಬಂದಿದೆ, KPS ಅಲ್ಲಿ KS ಅಲ್ಲಿ ಕೂಡ ಬಂದಿದೆ, ಬರುವ ಶಕ್ಯತೆ ಇದೆ, ನೆನಪಿಡಿರಿ. ಸೊ MRD ವ್ಯಾಕ್ಸಿನ್ ಇಸ್ ಅ ಪಾರ್ಟ್ ಆಫ್ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ 2017. ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ವರ್ಕಿಂಗ್ ಟುವರ್ಡ್ಸ್ ಎಲಿಮಿನೇಟಿಂಗ್ ಮಿಸಲ್ಸ್ ಅಂಡ್ ರುಬೆಲ್ಲಾ ಫಾರ್ಮ್. ಸೊ ನೆಕ್ಸ್ಟ್ ಗೆಳೆಯರೆ ನೋಡೋಣ. ನೆಕ್ಸ್ಟ್ ಗೆಳೆಯರೆ, ಭಾರತ ಏರ್ ಫೈ ಯಾನದಲ್ಲಿ ದೇಶದ ಮೊದಲ ಏರ್ ಫೈ ಸೇವೆಯನ್ನ ಪ್ರಾರಂಭಿಸಲಾಗಿದೆ. ದೇಶದ ಮೊದಲ ಭಾರತ್ ಏರ್ ಫೈ ಅಲ್ಲಿ ಶಿರಸಿ, ಕರ್ನಾಟಕದ ಶಿರಸಿಯಲ್ಲಿ ಇದನ್ನ ಲೋಕಾರ್ಪಣೆಗೊಳಿಸಲಾಗಿದೆ. ಭಾರತ್ ಏರ್ ಫೈ ಸೇವೆ ನೆಟ್ವರ್ಕ್ ಸೇವೆಯನ್ನ ಯಾಣದಲ್ಲಿ ಸಂಸತ್ ಅನಂತ್ ಕುಮಾರ್ ಹೆಗಡೆ ಅವರು ಬಳಿಕ ಮಾತನಾಡಿದ ಅವರು, ಭಾರತ ಸಂಚಾರ ನಿಗಮ ಯಾರ ಜೊತೆಗಳಿದ್ರೆ? BSNL, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆಯ ಮೂಲಕ ಮಾಡಿಕೊಂಡು ಯಾವ ಏರಿಯಾದಲ್ಲಿ ನಾವು ರಿಮೋಟ್ ಏರಿಯಾಸ್ ಅಂತ ಕರಿತೀವಲ್ಲ ಆ ಏರಿಯಾದಲ್ಲಿ ಇಂಟರ್ನೆಟ್ ರೀಚ್ ಆಗ್ತಿಲ್ಲ. ಸೊ ಭಾರತ ಏರ್ 57 ಗಳ ಮುಖಾಂತರ ಎಲ್ಲಿ ರೀಚ್ ಆಗ್ಲಾರದ ಇಂಟರ್ನೆಟ್ ಜಾಗಗಳಿದಾವೆ, ಯಾವ ತರ ಜಾಗಗಳು ರೀಚ್ ಆಗ್ತಿಲ್ಲ ಆ ಏರಿಯಾದಲ್ಲಿ ಇಂಟರ್ನೆಟ್ ಕೊಡುವ ಮೂಲ ಉದ್ದೇಶವನ್ನು ಇದು ಹೊಂದಿದೆ. ಸೊ ಮೂಲಕ ಇಂಟರ್ನೆಟ್ ಇಲ್ಲದ ವೈಫೈ ಮೂಲಕ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಈ ತಂತ್ರಜ್ಞಾನದ ಮೂಲಕ 1-2 ಕಿಲೋಮೀಟರ್ ತನಕ ವೈಫೈ ಮೂಲಕ ಇಂಟರ್ನೆಟ್ ಸೌಲಭ್ಯ ನೀಡಬಹುದು. ನೋಡಿ ಎಷ್ಟು 1 to 2 ಕಿಲೋಮೀಟರ್. ಇಟ್ಸ್ ಮಾಮೂಲಿ 10 ಮೀಟರ್ ಕೂಡ ಇರುತ್ತೆ, 10 ಮೀಟರ್ 15 ಮೀಟರ್ ಮ್ಯಾಕ್ಸಿಮಮ್ ಇರಬಹುದು. ಬಟ್ ಇಲ್ಲಿ ಹೇಳಿದ್ರೆ 1-2 ಕಿಲೋಮೀಟರ್ ತನಕ ವೈಫೈ ಅನ್ನು ನೀಡಲಾಗುವುದು. ದಿ ಬೆಸ್ಟ್ ಇನಿಷಿಯೇಟಿವ್ ಗೆಳೆಯರೆ. ನೆಕ್ಸ್ಟ್ ನೋಡೋಣ ಗೆಳೆಯರೆ. ಸೊ ಕಿಂಗ್ ಕೋಬ್ರಾ ಕ್ಯಾಂಪ್ ಅಂದ್ರೆ ಗೆಳೆಯರೆ ಕಾಜಿರಂಗ ಮಹಿಳಾ ಕಾವಲು ಪಡೆಯ ಪಣ. ಸೊ ಇದೇನ್ ನೋಡಿ ಇಲ್ಲಿ ಗೆಳೆಯರಿ, ಎಲ್ಲಿದೆ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಸೊ ಕಿಂಗ್ ಕೋಬ್ರಾ ಕ್ಯಾಂಪ್
ಕಿಂಗ್ ಕೋಬ್ರಾ ಕ್ಯಾಂಪ್ ನ ಕಾರ್ಯಾಚರಣೆ. ಈ ಕಿಂಗ್ ಕೋಬ್ರಾ ಕ್ಯಾಂಪ್ ನ ಮುಖ್ಯ ವಿಶೇಷತೆ ಏನೆಂದರೆ ಇಲ್ಲಿ ಇರ್ತಕ್ಕಂಥ 54 ಜನರು ಕೂಡ ಸ್ತ್ರೀಯರಿದ್ದಾರೆ. ಸೊ ಕಾಜಿರಂಗವನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿಡಲು ಈ ಕಿಂಗ್ ಕೋಬ್ರಾ ಕ್ಯಾಂಪ್ ಅನ್ನ 2023ರಲ್ಲಿ ಸ್ಥಾಪಿಸಲಾಯಿತು. ಅದಕ್ಕೆ ಈ ಕಿಂಗ್ ಅಲ್ಲಿರ್ತಕ್ಕಂಥ ವಿಶಿಷ್ಟವಾದ ಜೈವ ಸಸ್ಯ ವರ್ಗಗಳು ಪ್ರಾಣಿಗಳನ್ನ ಸಂರಕ್ಷಿತವಾಗಿಡಲು ಜನರು ಮತ್ತು ಅವರ ನಡುವೆ ಜಗಳವಾಗದಂತೆ, ಕಾನ್ಫ್ಲಿಕ್ಟ್ ಆಗದಂತೆ, ಕದನವಾಗದಂತೆ ನೋಡಿಕೊಳ್ಳಲು ಇವರು ಒಂದು ಪಡೆಯನ್ನು ನಿರ್ಮಿಸಿದ್ದಾರೆ. ಸೊ ಕಂಪ್ರೈಸಿಂಗ್ ಆಫ್ ಫಾರೆಸ್ಟ್ ಗಾರ್ಡ್ಸ್, ಆಫ್ ಫಾರೆಸ್ಟರ್ಸ್, ದ ಮೆಂಬರ್ಸ್ ಇನ್ ಟು ದ ರಿನೋ ಪ್ರೊಟೆಕ್ಷನ್ ಫೋರ್ಸ್. ಸೊ ಇದು ಕಿಂಗ್ ಕೋಬ್ರಾ ಕ್ಯಾಂಪ್ ಎಲ್ಲಿದೆ? ಕಾಜಿರಂಗದಲ್ಲಿದೆ. ಸೊ ಹಾಗಾದ್ರೆ ಕಾಜಿರಂಗದ ಬಗ್ಗೆ ನೋಡೋಣ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಎಲ್ಲಿದೆ ಹೇಳಿದ್ರೆ ಇದು ಅಸ್ಸಾಂ ರಾಜ್ಯದಲ್ಲಿದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಸ್ಸಾಂ ರಾಜ್ಯದಲ್ಲಿದೆ. ಪಾರ್ಟ್ ಆಫ್ ಈಸ್ಟರ್ನ್ ಹಿಮಾಲಯನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇದು ಯಾವ ಪಾರ್ಟ್ ಆಗಿದೆ? ಈಸ್ಟರ್ನ್ ಹಿಮಾಲಯನ್ ಬಯೋಡೈವರ್ಸಿಟಿ ಸ್ಪಾಟ್ಸ್. ಇದು ಆಲ್ಸೋ ಕಾಲ್ಡ್ ಅಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇದು ಕೂಡ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಬೈ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಬರ್ಡ್ ಏರಿಯಾ. ಸೊ ಟೂ ಥರ್ಡ್ ಆಫ್ ಅಂದ್ರೆ 67% ಟು ಸಿಂಗಲ್ ಒನ್ ಹಾರ್ನ್ ರಿನೋಸೆರಸ್ ಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತವೆ. ಹಾಗಾದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಣಿಗಳು ಒನ್ ಹಾರ್ನ್ ರಿನೋಸ್, ಲಿಯೋಪಾರ್ಡ್, ಪಿಸ್ಸಿಂಗ್ ಕ್ಯಾಟ್, ಒನ್ ಲೆದರ್ ಕ್ಯಾಟ್ಸ್, ರಾಯಲ್ ಬೆಂಗಾಲ್ ಟೈಗರ್, ಲಾರ್ಜ್ ಇಂಡಿಯನ್ ಸಿವೆಟ್, ಸ್ಮಾಲ್ ಇಂಡಿಯನ್ ಸಿವೆಟ್, ವೆಸ್ಟರ್ನ್ ಹುಲಾಕ್ ಗಿಬ್ಬಾನ್. ಓನ್ಲಿ ಸ್ಪೇಸಿಸ್ ಆಫ್ ಏಪ್ಸ್ ಫೌಂಡ್ ಇನ್ ಇಂಡಿಯಾ. ಹುಲಾಕ್ ಗಿಬ್ಬಾನ್ ಎನ್ನುವುದು ಓನ್ಲಿ ಏಪ್ ಸ್ಪೇಸಿಸ್, Manga found in India, endangered and is also IUCN status is endangered and endemic. Bengal floricon is also found in Kaziranga National Park and it is IUCN status is critically endangered. ಕೆಲವೊಂದು ಸಸ್ಯಗಳು ಕೂಡ ಕಂಡಿಸಿ ಬರುತ್ತೆ. ಮಿಕ್ಸ್ಡ್ ಆಫ್ ಇಸ್ಟರ್ನ್ ವ್ಯಾಲ್ಯೂಬಲ್ ಗ್ರಾಸ್ಲ್ಯಾಂಡ್, ಸೆಮಿ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡ್ಯೂಯಸ್ ಫಾರೆಸ್ಟ್ ಈ ತರ ಕಂಡು ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಆರ್ಟಿಕಲ್ ಗಳಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಯಾಕೆ ನ್ಯೂಸ್ ಅಲ್ಲಿ ಇದೆ ಹೇಳಿದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಇದೆ. ನೀವು ಇಲ್ಲೇ ನೋಡಬಹುದು ಪ್ರಧಾನಮಂತ್ರಿ ವಿಶ್ವಕರ್ಮ ರಿಜಿಸ್ಟ್ರೇಷನ್ ನಲ್ಲಿ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆಯು ಪ್ರಥಮದಲ್ಲಿದೆ. ಸೊ ಬೆಳಗಾವಿ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ. ಸೊ ಸಂಪ್ರದಾಯ ಕುಶಲಕರ್ಮಿಗಳಿಗೆ ಸಹಾಯ ಮಾಡುವ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಫಲಾನುಭವಿಗಳ ನೋಂದಣಿಯ ದೇಶದಲ್ಲಿ ಕರ್ನಾಟಕವು ಅತಿ ಹೆಚ್ಚು ಸಾಧನೆ ಮಾಡಿದೆ. ಅಂದ್ರೆ ರಿಜಿಸ್ಟ್ರೇಷನ್ ಮಾಡೋದಲ್ಲಿ ಕೂಡ ಜಾಸ್ತಿಯನ್ನು ಮಾಡಿ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ಅಗ್ರಸ್ಥಾನದಲ್ಲಿ. ಮಾರ್ಚ್ 4 ಮಾಹಿತಿಯಂತೆ ರಾಜ್ಯದಲ್ಲಿ ಒಟ್ಟು 24,06,255 ಅರ್ಜಿ ಸಲ್ಲಿಕೆಯಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ 2,24,630 ಅರ್ಜಿಗಳ ನೋಂದಣಿ ಮಾಡುವ ಮೂಲಕ ಪ್ರಥಮ ಸ್ಥಾನದಲ್ಲಿದೆ. 1,63,360 ನೋಂದಣಿ ತುಮಕೂರಲ್ಲಿ ಎರಡನೇ ಸ್ಥಾನದಲ್ಲಿದೆ. ಸೊ 1,63,662 ನೋಂದಣಿ ಬೆಂಗಳೂರು ನಗರದ ಮೂರನೇ ಸ್ಥಾನದಲ್ಲಿದೆ. ಸೊ ಕೊಡಗು ಕೊನೆಯ ಜಿಲ್ಲೆಯಲ್ಲಿದೆ, 31ನೇ ಸ್ಥಾನದಲ್ಲಿದೆ. ಸೊ ಸಂಸತ್ ಜಿಲ್ಲಾ ಅಭಿವೃದ್ಧಿಯ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯು ಬ್ಯಾಂಕ್ಗಳ ಪ್ರಗತಿ ಪರಿಶೀಲನೆ ಲೀಡ್ ಬ್ಯಾಂಕ್ ನೇತೃತ್ವ ಸಭೆಯಲ್ಲಿ ವಿಶ್ವಕರ್ಮ ಯೋಜನೆ ನೋಂದಣಿಗೆ ಹೆಚ್ಚಳದಕ್ಕೆ ಸಂಸದರು ಅಧಿಕಾರಿಗಳು ಗುರಿ ನೀಡುತ್ತಾ ಬರುತ್ತಿದ್ದು 50% ನೋಂದಣಿ ಹೆಚ್ಚಾಗಿದೆ. ಸೊ ಹಾಗಾದ್ರೆ ಫಲಾನುಭವಿಗಳು ಯಾರ್ಯಾರು ಇಂಪಾರ್ಟೆಂಟ್ ನೋಡಿ. ಫಲಾನುಭವಿಗಳು ಯಾರು ಅಂದ್ರೆ ಇಲ್ಲಿ ಅವರು ಆರ್ಟಿಸನ್ಸ್, ಕ್ರಾಫ್ಟ್ಸ್ ಪೀಪಲ್. ಫಲಾನುಭವಿಗಳು ಸಾಂಪ್ರದಾಯಿಕ ಬಡಿಗೆರು, ದೋಣಿ ತಯಾರಕರು, ರಕ್ಷಾ ಕವಚ ತಯಾರಕರು, ಕಮ್ಮಾರರು, ಸುತ್ತಿಗೆ ಮತ್ತಿತರ ಸಾಮಗ್ರಿ ತಯಾರಕರು, ಅಕ್ಕಸಾಲಿಗರು, ಮೂರ್ತಿ ಮಾಡುವ ಶಿಲ್ಪಿ, ಕಲ್ಲು ಹೊಡೆಯುವವರು, ಚಮ್ಮಾರ, ಪಾದರಕ್ಷೆ ತಯಾರಕರು ಅಂದ್ರೆ ಚಪ್ಪಲಿ ಹೊಲಿಯವರು, ಗಾರೆ ಮೇಸ್ತ್ರಿಯವರು, ಬುಟ್ಟಿ, ಚಾಪೆ, ಹಿಡಿಸುಡಿ ತಯಾರಕರು, ಸೆಣಬು ನೇಕಾರರು, ಗೊಂಬೆ ಮತ್ತು ಆಟಿಕೆ ತಯಾರಕರು, ಕ್ಷೌರಿಕರು, ಹಾರ ತಯಾರಕರು, ಮಡಿವಾಳರು, ಟೈಲರರು, ಮೀನಿನ ಬಲೆಗೆ ತಯಾರಿಕೆ ಸೌಲಭ್ಯ ಇಂಥವರಿಗೆ ಈ ಸೌಲಭ್ಯವು ಕೂಡ ಗೆಳೆಯರೆ ದೊರೀತಾ ಇದೆ. ಹಾಗೆ ನೋಡೋಣ. ಸೊ ಕಳೆದ ವರ್ಷ ಯಾವಾಗ ಇದನ್ನ ಲಾಂಚ್ ಮಾಡಿದೆ ಅಂದ್ರೆ ಕಳೆದ ವರ್ಷ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಘೋಷಿಸಿದ PM ವಿಶ್ವಕರ್ಮ ಯೋಜನೆಗೆ 2023 ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ ಸಂದರ್ಭ ಚಾಲನೆ ನೀಡಲಾಯಿತು. ಕುಶಲಕರ್ಮಿಗಳ ಕೌಶಲ್ಯ ಗುಣಮಟ್ಟದ ಸುಧಾರಣೆಗೆ ನೆನಪಿಡಿ, ಕುಶಲಕರ್ಮದ ಕೌಶಲ್ಯ ಗುಣಮಟ್ಟದ ಸುಧಾರಣೆ ಮಾಡಿ ನೀವೇನಾದ್ರೂ ಟ್ರೈನಿಂಗ್ ಹೋದ್ರೆ, ಪ್ರಶಿಕ್ಷಣ ಪಡೆಯಲು ಹೋದ್ರೆ ನಿಮಗೆ ಟ್ರೈನಿಂಗ್ ಜೊತೆ ನೀವು 500 ಟೈಫಂಡ್ ಪರ್ ಡೇನು ಕೊಡ್ತಾರೆ. ಸೊ ಪ್ರಮುಖ ಗುರಿ ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಉತ್ಪನ್ನಗಳು ಮತ್ತು ಸೇವೆಗಳ ವ್ಯಾಪ್ತಿಯನ್ನು ದೇಶೀಯ ಮತ್ತು ಜಾಗತಿಕ ವಿಸ್ತಾರ ಮಾಡುವ ಉದ್ದೇಶವನ್ನು ಕೂಡ ಈ ಯೋಜನೆ ಹೊಂದಿದೆ. ಸೊ ಹಾಗಾದ್ರೆ ನೋಡೋಣ PM ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, ಕೇಂದ್ರ ಯೋಜಿತ ಪ್ರದೇಶದಲ್ಲಿ. ಇದನ್ನ ಯಾರಡಿ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಅಂಡ್ ಎಂಟರ್ಪ್ರೈಸ್, ಮೈಕ್ರೋ MSME
ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಮಿನಿಸ್ಟ್ರಿ. ಸೊ ಸರ್ವಿಸ್ ಮಾರ್ಕೆಟ್ ಲಿಂಕೇಜ್ ಸಪೋರ್ಟ್, ಯಾವ್ಯಾವ ಸರ್ವಿಸ್ ಅನ್ನ ನೀಡುತ್ತದೆ ಈ ವಿಶ್ವಕರ್ಮ ಯೋಜನೆ ಎಂದರೆ ಮಾರ್ಕೆಟ್ ಲಿಂಕೇಜ್ ಸಪೋರ್ಟ್, ಸ್ಕಿಲ್ ಟ್ರೈನಿಂಗ್, ಇನ್ಸೆಂಟಿವ್ ಫಾರ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಟು ಆರ್ಟಿಸನ್ಸ್ ಕ್ರಾಫ್ಟ್ಸ್ ಪೀಪಲ್ ಎಂಗೇಜ್ಡ್ ಇನ್ ಸ್ಪೆಸಿಫೈಡ್. ಸೊ ಗೆಳೆಯರು ನೋಡಿ, ಇದು ನೋಡಿ ಟೈಮ್ ಪೀರಿಯಡ್ ಎಷ್ಟಿದೆ, 2023-24ರಿಂದ 2027-28 5 ವರ್ಷಗಳ ಕಾಲ ಟೈಮ್ ಪೀರಿಯಡ್ ಕೊಡಲಾಗಿದೆ. ಟು ಸ್ಟ್ರೆಂಥನ್ ದಿ ಅಂಡ್ ನರ್ಚರ್ ದಿ ಗುರು ಶಿಷ್ಯ ಪರಂಪರೆ. ಗುರು ಶಿಷ್ಯ ಪರಂಪರೆ ಅಂದ್ರೆ ಗೆಳೆಯರು ನೋಡಿ, ಈಗ ಬಡಿಗೆಯರು ಬಡಿಗೆತನವನ್ನ ಮಾಡ್ತಿದ್ದಾರೆ. ರೈತರಲ್ಲಿ ರೈತ ಯಾವ ತರ ಇಷ್ಟಪಡಲ್ಲೋ ತನ್ನ ಮಗ ಮುಂದೆ ರೈತನಾಗ್ಲಿ ಅಂತ, ಹಾಗೆ ಬಡಿಗೆನೂ ಕೂಡ ಇಷ್ಟಪಡಲ್ಲ ಅವನು ತನ್ನ ಮಗ ಬಡಿಗೆತನ, ಅವನು ಕೂಡ ಶಾಲ್ಗೆ ಹಚ್ಕೊಡ್ತಾನೆ. ಸೊ ಬಟ್ ಇದು ಒಂದು ಕೂಡ ಒಳ್ಳೆ ಸ್ಕಿಲ್ ಇದೆ. ಬಡಿಗೆತನ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಶೋ ಕೇಸ್ ಮಾಡಬಹುದು. ನಿಮ್ಮ ಸ್ಕಿಲ್ ಅನ್ನ ಇಂಟರ್ನ್ಯಾಷನಲ್ ಲೆವೆಲ್ ಶೋ ಕೇಸ್ ಮಾಡಬಹುದು, ಇದನ್ನ ಪ್ರಮೋಟ್ ಮಾಡಬಹುದು. ಸೊ ಅದಕ್ಕೆ ಟ್ರೂ ಸ್ಟ್ರೆಂತ್ ಗುರು ಶಿಷ್ಯ ಪರಂಪರವನ್ನ ಪುನಃ ಕಂಟಿನ್ಯೂ ಮಾಡಲು ಇದನ್ನು ಕೂಡ ಮಾಡುದು. ಸೊ ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ರಿಕಗ್ನೈಸೇಷನ್ ಕೊಡುತ್ತೆ, ಗವರ್ಮೆಂಟ್ ಪ್ರಯತ್ನ ಮಾಡ್ತಿದೆ. ರಾಷ್ಟ್ರೀಯ ಮಟ್ಟದಲ್ಲಾಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಕಗ್ನೈಸೇಷನ್ ಕೊಡಲು ಕೆಲವೊಂದು ಪ್ರಯತ್ನ ಮಾಡ್ತೀವಿ. ಸೊ ಎಲಿಜಿಬಿಲಿಟಿ ಅಂಡ್ ಕವರೇಜ್ ರೂರಲ್ ಅರ್ಬನ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ಮೆನ್ಸ್ ಅಕ್ರಾಸ್ ಇಂಡಿಯಾ 18 ಟ್ರೆಡಿಷನಲ್ ಕ್ರಾಫ್ಟ್ಸ್ ಗಳನ್ನ ಗುರುತಿಸಲಾಗಿದೆ. ನೆನಪಿಡಿ, PM ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಎಷ್ಟು ಟ್ರೆಡಿಷನ್ ಪಾರಂಪರಿಕ ಕುಶಲಕರ್ಮ ವಸ್ತುಗಳನ್ನ ಗುರುತಿಸಲಾಗಿದೆ ಎಂಬ ಪ್ರಶ್ನೆ ಬಂದಲ್ಲಿ ಅದು 18 ಕುಶಲಕರ್ಮಗಳ ಕ್ರಾಫ್ಟ್ಸ್ ಗಳು. 5 lakh ಫ್ಯಾಮಿಲೀಸ್ ವಿಲ್ ಬಿ ಕವರ್ಡ್ ಇನ್ ದ ಫಸ್ಟ್ ಇಯರ್. ಮೊದಲನೇ ವರ್ಷದಲ್ಲಿ 5 ಲಕ್ಷ ಕುಟುಂಬಗಳನ್ನ ಕವರ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ 5 ವರ್ಷದಲ್ಲಿ 30 ಲಕ್ಷ ಮನೆಗಳನ್ನ ಕುಟುಂಬಗಳನ್ನ ಕವರ್ ಮಾಡೋ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಸೊ ಪ್ರೊವೈಡರ್ ರಿಕಗ್ನೈಸೇಷನ್ ಥ್ರೂ ದ PM ವಿಶ್ವಕರ್ಮ ಸರ್ಟಿಫಿಕೇಟ್. ಅವ್ರಿಗೆ ಏನ್ ಕೊಡ್ತಾರೆ, ಈ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡಿದ ಬಳಿಕ PM ವಿಶ್ವಕರ್ಮ ಸರ್ಟಿಫಿಕೇಶನ್ ಮತ್ತು ಒಂದು ಐಡಿಯನ್ನ ಕೊಡ್ತಾರೆ. ಸೊ ಇದರಿಂದ ನೀವು ಐಡಿ ರಿಶ್ಯೂ ಆದ್ಮೇಲೆ ನೀವು ಲೋನ್ಗೂ ಅಪ್ಲೈ ಮಾಡಬಹುದು. ಆಫ್ಟರ್ ಟ್ರೈನಿಂಗ್ ಯು ಶುಡ್ ಅಪ್ಲೈ ಫಾರ್ ಅ ಲೋನ್. ಒನ್ಸ್ ಯು ಅಪ್ಲೈ ದ ಲೋನ್, when you came to know that is the loan should be a collateral free credit support up to 1 lakh for first transaction. So second 2 lakh second transaction with a concessional interest rate of 5%. So Rishuda, ಇದು PM ವಿಶ್ವಕರ್ಮ ಯೋಜನೆಗಳೇ. PM ವಿಶ್ವಕರ್ಮ ಯಾಕೆ ಇಂಪಾರ್ಟೆಂಟ್, ಅದರ ಯೋಜನೆಗಳ ಬಗ್ಗೆ ವಿಸ್ತೃತವಾಗಿ ನೋಡಿವಿ ನಾವು. ಸೊ ಇನ್ ಮುಂದೆ ಹೋಗೋಣ ಗೆಳೆಯರೆ. ಸೊ ಗೆಳೆಯರೆ, ನಾನು ಹೇಳಿದೆ ಮತ್ತೆ ನಿಮ್ಗೆ ಹೇಳ್ತೀನಿ, ಸೋಮವಾರದಿಂದ ನಿಮ್ಗೆ ನಾನು PDF ಕೊಡಲು ಪ್ರಾರಂಭಿಸುತ್ತೇನೆ. ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್, ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ಇಂದ ನಾನು ಡೈಲಿ ಕ್ವಶನ್ಸ್ ಗಳನ್ನ ಮತ್ತೆ ಈ ತರ ಆರ್ಟಿಕಲ್ ಎಕ್ಸ್ಪ್ಲನೇಷನ್ ಬೇರೆ ಬೇರೆ ತರಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ಗಳು ಒಂದು 10 ಮಿನಿಟ್ಸ್ ಕ್ವಶನ್ಗಳು, ಸೊ ಆರ್ಟಿಕಲ್ ಎಕ್ಸ್ಪ್ಲನೇಷನ್. ಸೊ ಹಾಗೋಸ್ಕರ ನಿಮ್ಗೆ ರಿವಿಷನ್ ಆಗುತ್ತೆ, ಆರ್ಟಿಕಲ್ ಅದು ನಿಮ್ಗೆ ಮಿಕ್ಸ್ ಆದಂಗ ಆಗುತ್ತೆ. ಸೊ ಅದಕ್ಕೆ ನಾನು ಆರ್ಟಿಕಲ್ ನ ಬೇರೆ ಬೇರೆ ತರ ಪ್ರಯತ್ನ ಮಾಡ್ತೀನಿ. ಆರ್ಟಿಕಲ್ ಎಕ್ಸ್ಪ್ಲನೇಷನ್ ವಿತ್ ಇದ್ರ ಜೊತೆ ನಾವು ದಿ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಮಾಡಬೇಕು ಅಂತಾನು ಮಾಡ್ತಾ ಇದ್ದೀನಿ. ಸೊ ಈ ತರ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೀವಿ. ಸೊ ಇನ್ ಮುಂದೆ ನೆಕ್ಸ್ಟ್ ನೀವು ನಾಳೆ ನಾನು ಓನ್ಲಿ ಕ್ವಶನ್ ಮಾತ್ರ ರಿಲೀಸ್ ಮಾಡ್ತೀನಿ, ಯಾವುದೇ ಆರ್ಟಿಕಲ್ ಎಕ್ಸ್ಪ್ಲನೇಷನ್ ಮಾಡಲ್ಲ. ಸೊ ನಾಳೆ ಕ್ವಶನ್, ಸೋಮವಾರದಿಂದ ನಿಮಗೆ ಕ್ವಶನ್ಸ್ ಗಳು ಬೇರೆ ಬೇರೆ ಇರುತ್ತವೆ, ಆಮೇಲೆ ಆರ್ಟಿಕಲ್ ಗಳು ಬೇರೆ ಬೇರೆ ಇರುತ್ತವೆ. ಸೊ ಇದಾದ ಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಾಮೆಂಟ್ ಮಾಡಿ. ಹಾಗೆ ಇವತ್ತಿಗೆ ಇಷ್ಟ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು, ಧನ್ಯವಾದಗಳಿಗೆ. ಮತ್ತೆ ನಾಳೆ ಸಿಗೋಣ.